ಈ ಪಿಜ್ಜಾ ಬರ್ಗರ್ ತಿಂದಿರೋ ಎಷ್ಟೋ ಜನಕ್ಕೆ 1 ಕಿಲೋಮೀಟ್ರ್ ಓಡೋಕ್ಕಾಗಲ್ಲ. ಆದರೆ ನಮ್ಮ ಹಳ್ಳಿ ಕಡೆ ಬಂದು ನೋಡ್ರಿ, 80 ವರ್ಷದ ಅಜ್ಜ ಇವತ್ತಿಗೂ ಗದ್ದೆಯಲ್ಲಿ ನಿಂತು ಕೆಲಸ ಮಾಡ್ತಾರೆ ಅಂದರೆ ಅದು ಜಿಮ್ ಪೌಡರ್ ಮಹಿಮೆ ಅಲ್ಲ ಸ್ವಾಮಿ, ಅದು ನಮ್ಮ ಕರುನಾಡು ರಾಗಿ ಮುದ್ದೆ ಪವರ. ನಾವೆಲ್ಲ ಏನೋ ಅಂದ್ಕೊಂಡಿದ್ದೀವಿ, ರಾಗಿ ಅಂದರೆ ಅದು ನಮ್ಮ ಇಂಡಿಯಾದ್ದು, ನಮ್ಮ ಕರ್ನಾಟಕದ ಹಳ್ಳಿಗಳಲ್ಲಿ ಹುಟ್ಟಿದ್ದು ಅಂತ. ಆದರೆ ಅಸಲಿ ಸತ್ಯ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕಂದರೆ ಈ ರಾಗಿ ನಮ್ಮ ಮಣ್ಣಿಗೆ ಬಂದಿದ್ದು ಸಮುದ್ರದಾಚೆಯಿಂದ. ಹೌದು, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ರಾಗಿ ಹುಟ್ಟಿದ್ದು ದೂರದ ಸೌತ್ ಆಫ್ರಿಕಾ, ಮುಖ್ಯವಾಗಿ ಇಥೋಪಿಯಾ ಮತ್ತು ಉಗಾಂಡ. ಸುಮಾರು 4000 ವರ್ಷಗಳ ಹಿಂದೆ ಆಫ್ರಿಕಾ ಮತ್ತು ಭಾರತದ ನಡುವೆ ಕಡಲ ವ್ಯಾಪಾರ ನಡೆಯುತ್ತಿತ್ತು. ಆಗಿನ ಕಾಲದ ನಾವಿಕರು ಮತ್ತು ವ್ಯಾಪಾರಿಗಳು ಆಫ್ರಿಕಾದಿಂದ ಧಾನ್ಯಗಳನ್ನು ಹಡಗುಗಳ ಮೂಲಕ ಭಾರತಕ್ಕೆ ತಂದರು. ಆಫ್ರಿಕಾದ ಆ ಬಿಸಿಲ ನಾಡಿನಲ್ಲಿ ಬೆಳೆಯುತ್ತಿದ್ದ ಈ ಕಪ್ಪು ಚಿನ್ನ ನಮ್ಮ ಕರುನಾಡಿನ ಹವಾಮಾನಕ್ಕೆ ಎಷ್ಟು ಹೊಂದ್ಕೊಳ್ತು ಅಂದರೆ ಇವತ್ತು ಆಫ್ರಿಕಾಗಿಂತ ಹೆಚ್ಚಾಗಿ ರಾಗಿ ಅಂದರೆ ನೆನಪಾಗೋದೇ ನಮ್ಮ ಕರ್ನಾಟಕ. ಕರುನಾಡು ಹೃದಯ ಶ್ರೀಮಂತ ರಾಜ್ಯ. ಅಲ್ಲಿಂದ ಬಂದ ಈ ಪುಟ್ಟ ಕಾಳು ಇವತ್ತು ನಮ್ಮ ರೈತರ ಪಾಲಿನ ಬೆವರಿನ ಮುತ್ತು. ನೋಡಿ, ರಾಗಿ ಅನ್ನೋದು ಬರೀ ಧಾನ್ಯ ಅಲ್ಲ, ಇದು ನಮ್ಮ ಮಣ್ಣಿನ ಗುಣ, ನಮ್ಮ ಸಂಸ್ಕೃತಿಯ ಕಣ. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಎದೆಯುಬ್ಬಿಸಿ ಹೇಳ್ತಿದ್ದು, ರಾಗಿ ತಿಂದವ ಗಟ್ಟಿಮುಂಟಾಗಿ ನಿಂತವ, ರಾಗಿ ಮುದ್ದೆ ಉಂಡವನಿಗೆ ಯಾವ ರೋಗವೂ ಹತ್ರ ಸುಳಿಯಲ್ಲ, ಇಟ್ಟು ತಿಂದಂ ಬೆಟ್ಟಂ ಎತ್ತಿಟ್ಟಂ. ಇದು ಬರೀ ಗಾದೆ ಅಲ್ಲ, ಇದು 4000 ವರ್ಷಗಳ ಇತಿಹಾಸ ಇರೋ ಆರೋಗ್ಯದ ರಕ್ಷಾ ಕವಚ. ನಿಮಗೆ ನಂಬಿಕೆ ಬರಲ್ವಾ? ಹಾಗಾದರೆ ಒಂದು ಕಾಲದ ನಮ್ಮ ಕರುನಾಡಿನ ಆ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನಪಿಸ್ಕೊಳ್ಳಿ. ಅವರು ಅಷ್ಟೊಂದು ಸುಲಲಿತವಾಗಿ ಆ್ಯಕ್ಷನ್ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಆ ಮುದ್ದೆಯೇ ಅವರಿಗೆ ಬೆನ್ನೆಲುಬಾಗಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಇನ್ನು ಇವತ್ತಿನ ದಿನದ ಜೀವಂತ ಉದಾಹರಣೆ ಬೇಕಾ? ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡರು ನೋಡಿ, 90 ದಾಟಿದ್ರು ಇವತ್ತಿಗೂ ರಾಜಕೀಯದಲ್ಲಿ ಅಷ್ಟೊಂದು ಸಕ್ರಿಯವಾಗಿ ಓಡಾಡ್ತಾರೆ, ಅಬ್ಬರಿಸ್ತಾರೆ ಅಂದರೆ ಅದಕ್ಕೆ ಕಾರಣ ಅವರು ಇವತ್ತಿಗೂ ಬಿಡದೆ ಪ್ರತಿದಿನ ತಿನ್ನೋ ಆ ರಾಗಿ ಮುದ್ದೆ. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೇ ಇವತ್ತು ಒಪ್ಕೊಂಡಿದ್ದಾರೆ, ರಾಗಿ ಕೊಡುವ ಸಸ್ಟೈನ್ಡ್ ಎನರ್ಜಿ ಬೇರೆ ಯಾವ ಐಫೈ ಫುಡ್ನಲ್ಲೂ ಇಲ್ಲ ಅಂತ. ಯಾಕೆ ರಾಗಿ ತಿನ್ನಬೇಕು ಅಂತೀರಾ? ಕ್ಯಾಲ್ಶಿಯಂ ಇದು ಬರೀ ಹೆಸರಲ್ಲ, ನಿಮ್ಮ ಕೈ ಕಾಲು ಕಲ್ಲಿನ ತರಹ ಸ್ಟ್ರಾಂಗ್ ಆಗುತ್ತೆ. ಶುಗರ್ ಕಂಟ್ರೋಲ್, ಇವತ್ತಿನ ಕಾಲದಲ್ಲಿ ಶುಗರ್ ಅನ್ನೋದು ಕಾಮನ್ ಆಗಿದೆ, ಆದರೆ ರಾಗಿ ತಿಂದರೆ ಅದಕ್ಕೆ ಫುಲ್ ಸ್ಟಾಪ್ ಬಿಡ್ಬೋದು. ತೂಕ ಇಳಿಕೆ, ಜಿಮ್ಗೋಗಿ ದುಡ್ಡು ಸುರಿಯೋ ಬದಲು ರಾಗಿ ತಿನ್ನಿ, ಹೊಟ್ಟೆ ತಾನಾಗೇ ಕರಗುತ್ತೆ. ಆದರೆ ಒಂದು ಮಾತು, ಇವತ್ತು ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲವೂ ಶುದ್ಧವಾಗಿರಲ್ಲ. ಅದಕ್ಕೆ ನಾವು ನಿಮಗಾಗಿ ತಂದಿರೋದು ಆದ್ಯ ಸ್ಮಾರ್ಟ್ ಚಾಯ್ಸ್ ರಾಗಿ. ಇದರಲ್ಲಿ ಕಲಬೆರಕೆ ಇರಲ್ಲ, ಮೋಸ ಇಲ್ಲ, ನೇರವಾಗಿ ರೈತರ ಹೊಲದಿಂದ ನಿಮ್ಮ ತಟ್ಟೆಗೆ ಬರ್ತಿರೋ 100ಕ್ಕೆ 100 ಪ್ಯೂರ್ ರಾಗಿ. ಯಾಕಂದರೆ ನಿಮ್ಮ ಆರೋಗ್ಯವೇ ನಮಗೆ ಮುಖ್ಯ. ಯೋಚನೆ ಮಾಡೋದನ್ನು ಬಿಡಿ, ಹಿಂದೆ ಬದಲಾಗಿ ಸ್ಮಾರ್ಟ್ ಆಗಿ ತಿನ್ನಿ, ಆರೋಗ್ಯವಾಗಿ ಬದುಕಿ. ಆದ್ಯ ಸ್ಮಾರ್ಟ್ ಚಾಯ್ಸ್ ರಾಗಿ, ಇದು ನಮ್ಮ ಆಯ್ಕೆ, ಇದು ನಿಮ್ಮ ಶಕ್ತಿ. ಈ ವಿಡಿಯೋನ ನಿಮ್ಮ ಅಮ್ಮನಿಗೆ ಶೇರ್ ಮಾಡಿ, ಅವರಿಗೆ ರಾಗಿ ಪವರ್ ಗೊತ್ತಿದೆ. ಜೈ ಹಿಂದ್, ಜೈ ಕರ್ನಾಟಕ.